ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಆಸೆ ಕನಸುಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದೇ ತರ ತುಂಬಾ ಜನ ಆಸೆ ಕನಸುಗಳನ್ನ ಹೊತ್ಕೊಂಡೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರ ಆಸೆ ಕನಸುಗಳೆಲ್ಲ ಯಾವ ತರ ನುಚ್ಚು ನೂರಾಗಿ ಹೋಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲಾರ್ಗು ತುಂಬಾನೇ ಏನೋ ಒಂಥರ ಒಂದು ಹೋಪ್ಸು, ಭರವಸೆ, ಇನ್ನೊಂದು ಮತ್ತೊಂದು ಇರುತ್ತೆ. ಬಟ್ ಅದರಲ್ಲಿ 5 to 10% ಮಾತ್ರ ಗೋಲ್ ನ ರೀಚ್ ಮಾಡ್ತಾರೆ. ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತಾ ನೋಡಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ಅನ್ನೋದು ಒಂದು ಮಾಯಾಜಾಲ ಅಂತಾನೆ ಹೇಳ್ಬೋದು. ಸೊ ಏನಂತಂದ್ರೆ ನಾವು ಎಷ್ಟು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಒಳ್ಳೆ 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 ಕಮೆಂಟ್ಸ್, ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀವಿ, ಒಳ್ಳೆ ಒಳ್ಳೆ ವಿಡಿಯೋಸ್ನೇ ಮಾಡ್ತೀವಿ. ಆದ್ರೆ ಜನಗಳಿಗೆ ಅದು ರೀಚ್ ಆಗಲ್ಲ. ಅದಂತೂ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾಕಂತಂದ್ರೆ ಆ ಜನಗಳು ಸ್ಟಾರ್ಟಿಂಗ್ ಅಲ್ಲಿ ನಮ್ಮನ್ನ ಗುರ್ತಿಸೋದಿಲ್ಲ. ಹಾಗೆ ನಮ್ಮ ವಿಡಿಯೋಗಳನ್ನು ಕೂಡ ಯಾರು ಕಂಪ್ಲೀಟ್ ಆಗಿ ನೋಡೋದು ಇಲ್ಲ. ಇನ್ ಕೇಸ್ ಓಪನ್ ಮಾಡೋದಿಲ್ಲ. ತುಂಬಾ ಜನ ಸುಮ್ನೆ ಏನೋ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಯಾರಾದ್ರೂ ಅಲ್ಲೊಬ್ರು ಇಲ್ಲೊಬ್ರು ಓಪನ್ ಮಾಡಿದ್ರೆ ಅದಕ್ಕೊಂದಿಷ್ಟು ನಮ್ಗೆ ಹರ್ಟ್ ಆಗೋ ತರ ಕಮೆಂಟ್ಸ್ ಗಳನ್ನ ಹಾಕಿ ನಮ್ಮನ್ನ ಡಿಮೋಟಿವೇಟ್ ಮಾಡಿ ಬಿಡುವಂತವ್ರು ತುಂಬಾ ಜನ ಇರ್ತಾರೆ. ಯಾಕಂತಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರು ಎಲ್ಲಾರ್ಗು ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮನ್ನ ಬೆಳೀರಿ ಅಂತ ಸಪೋರ್ಟ್ ಮಾಡೋರ್ಕಿಂತ ಹಾಳಾಗೋಗಿ ಬಿದ್ದೋಗಿ ಅಂತ ಅನ್ನೋಂಥವ್ರೆ ಜಾಸ್ತಿ ಆಗ್ಬಿಟ್ಟಿರ್ತಾರೆ. ಸೊ ಇದು ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಎಲ್ಲರಿಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಾನು ಒಬ್ಳಿಗೆ ಎಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯಾರೆಲ್ಲ ಅವ್ರ ಚಾನಲ್ ಮಾನಿಟೈಸೇಷನ್ ಮಾಡ್ಕೋಬೇಕು ಆ ತರ ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಡೈಲಿ ವಿಡಿಯೋಸ್ನ ಯಾರೆಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ ಅವರೆಲ್ಲರಿಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಮಾನಿಟೈಸೇಷನ್ ಆಗಿರೋರು ಆಗಿಲ್ದೇ ಇರೋರು ಅಂತಾನು ಅಲ್ಲ, ಎಲ್ಲಾರ್ಗು ಬ್ಯಾಡ್ ಕಮೆಂಟ್ಸ್ ಅಂತೂ ಕಾಮನ್. ಅವ್ರ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ಲಿ ಅವ್ರಿಗೂ ಕೂಡ ಅದೇ ಪ್ರಾಬ್ಲಮ್ ನ ಫೇಸ್ ಮಾಡಿರ್ತಾರೆ. ಸೊ ಆದ್ರೆ ಅವರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಸ್ಟಾರ್ಟ್ ಮಾಡಿದವರು ತುಂಬಾನೇ ತಲೆ ಕೆಡಿಸ್ಕೊತಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಾವೇನು ಬಿಗಿನರ್ಸ್, ನಮ್ಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಸೊ ನಾವೊಂದು ಸ್ಟೇಜ್ ನ ದಾಟಿ ಮುಂದೆ ಹೋಗ್ಬೇಕಂತಂದ್ರೆ ಅದ್ರ ನಡುವೆ ತುಂಬಾನೇ ಕಲ್ಲು ಮುಳ್ಳು ಆತರ ಎಲ್ಲಾನು ಚುಚ್ಚು ಮಾತುಗಳು, ಹರ್ಟ್ ಮಾಡೋದ ಕಮೆಂಟ್ಸ್ ಗಳು ಈ ತರ ಸಿಕ್ಕಾಬಿಟ್ಟೆ ಎಲ್ರಿಗೂ ಬರ್ತಾನೆ ಇರುತ್ತೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ನಾವು ಸ್ಟಾರ್ಟಿಂಗು ಜನಗಳು ನಮ್ಮನ್ನ ನೋಡ್ಲಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಒಳ್ಳೆ 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 ಕಮೆಂಟ್ಸ್ ಒಳ್ಳೆ ಒಳ್ಳೆ ವಿಡಿಯೋಸ್ಗಳನ್ನ ಒಳ್ಳೆ ಒಳ್ಳೆ ಟಾಪಿಕ್ಸ್ ಗಳನ್ನೇ ತಗೊಂಬಂದು ಇಟ್ಟಿರ್ತೀವಿ. ಬಟ್ ಅವಾಗ ಅದು ನಾವ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ರೀಚ್ ಕೂಡ ಆಗೋದಿಲ್ಲ. ನಾವ್ ಅನ್ಕೊಂಡಿರೋ ತರ ಜನಗಳು ನಮ್ಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ. ಅದಂತೂ ತುಂಬಾನೇ ಫೇಸ್ ಮಾಡಿರ್ತಾರೆ ಎಲ್ಲರೂ ಕೂಡ. ಹಾಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರು, ಆಲ್ರೆಡಿ ಮಾಡಿರೋರು ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ ಮನೆಯಲ್ಲಿ. ಇದು ಔಟ್ ಸೈಡ್ ಹೇಳ್ತಾ ಇರೋದು, ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಫೇಸ್ ಮಾಡುವಂತಹ ಪ್ರಾಬ್ಲಮ್. ಇವಾಗ ಏನಂತಂದ್ರೆ ಮನೇಲಿ ವಿಡಿಯೋ ಅಪ್ಲೋಡ್ ಮಾಡಕ್ಕಿಂತ ಮುಂಚೆ, ವಿಡಿಯೋ ಶೂಟ್ ಮಾಡಕ್ಕಿಂತ ಮುಂಚೆ ಅವರೆಲ್ಲ ಎಷ್ಟು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ ಅಂತಂದ್ರೆ ಫೇಸ್ ಮಾಡಿರೋರ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ಕೆಲವ್ರ ಮನೆಯಲ್ಲಿ ಸಪೋರ್ಟ್ ಮಾಡಿ ಅವ್ರಿಗೆ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಡೋರು ಇರ್ತಾರೆ, ಎಡಿಟ್ ಮಾಡ್ಕೊಡೋರು ಇರ್ತಾರೆ. ಆ ತರ ಮಾಡ್ಕೊಡೋರ್ಗೆ ವಿಡಿಯೋ ಬೇಗನೆ ಕ್ಲಿಕ್ ಹೋಗ್ಬಿಡುತ್ತೆ. ಯಾಕಂತಂದ್ರೆ ಅವ್ರದ್ದು ವಿಡಿಯೋ ತುಂಬಾ ಕ್ಲಾರಿಟಿ ಇರುತ್ತೆ, ಹಾಗೆ ಎಡಿಟಿಂಗ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾರಾದ್ರೂ ಒಬ್ರು ಹೆಲ್ಪರ್ ಇದ್ರೆ ಅವ್ರದ್ದು ವಿಡಿಯೋ ಕ್ಲಾರಿಟಿನೂ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀಟಾಗಿ ಫೋಕಸ್ ಮಾಡಿ ಎಲ್ಲಿ ಝೂಮ್ ಮಾಡ್ಬೇಕು ಅಲ್ಲಿ ಝೂಮ್ ಮಾಡಿ, ಮತ್ತೆ ಎಲ್ಲಿ ದೂರದಿಂದ ವಿಡಿಯೋ ಶೂಟ್ ಮಾಡ್ಬೇಕು ಆತರ ಕರೆಕ್ಟ್ ಆಗಿ ಅವ್ರು ಪ್ಲಾನ್ ಮಾಡಿ ಎಲ್ಲಾನು ಮಾಡ್ತಾರೆ. ಬಟ್ ಯಾರು ಹೆಲ್ಪರ್ಸ್ ಇಲ್ಲ ಅನ್ನೋಂಥವ್ರಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ ಆ ವಿಡಿಯೋನ ನಾವು ನಮ್ ವಿಡಿಯೋನ ನಾವೇ ಶೂಟ್ ಮಾಡ್ಕೋಬೇಕು ಅಂತಂದ್ರೆ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ಬೇಕು. ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಅಷ್ಟು ಕ್ಲಾರಿಟಿ ಬರೋದಿಲ್ಲ. ಸೊ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ರೆಕಾರ್ಡ್ ಆಗ್ತಿದೆಯೋ ಇಲ್ಲ ಅಂತ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಆಮೇಲೆ ನಾವು ಪದೇ ಪದೇ ಕ್ಯಾಮ್ರಾ ಕಡೆ ನೋಡ್ಬೇಕಾಗತ್ತೆ, ಕರೆಕ್ಟ್ ಆಗಿ ಆಗ್ತಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ನಮ್ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಆಗೋಗ್ಬಿಡುತ್ತೆ. ಇವಾಗ ಯಾರಾದ್ರೂ ಒಬ್ರು ವಿಡಿಯೋ ಶೂಟ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ ಕಾನ್ಸಂಟ್ರೇಷನ್ ಎಲ್ಲ ಆರಾಮಾಗಿ ನಾವ್ ಏನ್ ಟಾಪಿಕ್ಸ್ ಇರುತ್ತೆ ಅದ್ರ ಪ್ರಕಾರನೇ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಒತ್ತು ಕೊಟ್ಟು ಅದನ್ನೇ ಮಾಡ್ಕೊಂಡು ಹೋಗ್ತೀವಿ. ಅವಾಗ ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ನೀಟಾಗೂ ಬರುತ್ತೆ. ಸೊ ಯಾರು ಇಲ್ಲ ಅಂತಂದ್ರೆ
ಅದು ತುಂಬಾನೇ ಕಷ್ಟ. ಅದು ಒಂದು. ಅದಾದ್ಮೇಲೆ ಮನೇಲಿ ನಾವೇನಾದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಅದು ಬೇಗ ಗ್ರೋ ಆಗಿಲ್ಲ ಅಂತಂದ್ರೆ ಮನೆಯವರು ಮಾತಾಡೋ ಮಾತುಗಳಂತೂ ವಿಚಿತ್ರವಾಗಿರ್ತಾರೆ. ಅಯ್ಯೋ ನೀನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಹೊಸ ಮೊಬೈಲ್ ತಗೊಂಡೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಸ್ಟ್ಯಾಂಡ್ ತಗೊಂಡೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನೀನೊಂದು ಮೈಕ್ ತಗೊಂಡೆ, ಯೂಟ್ಯೂಬ್ ಅಲ್ಲಿ ₹1 ಅರ್ನ್ ಮಾಡ್ತಿಲ್ಲ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಿದ್ಯಾ. ಇನ್ನು ಯಾರು ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಕುಕಿಂಗ್ ಐಟಮ್ಸ್ ಎಲ್ಲ ಹೊಸ ಹೊಸ ತರಿಸ್ಕೊಂಡಿರ್ತಾರೆ. ಸೊ ಅದಕ್ಕೂ ಅಷ್ಟೇ, ಕಿಚನ್ಗೆ ಅದನ್ನ ತರಿಸ್ಕೊಂಡೆ, ಇದನ್ನ ತರಿಸ್ಕೊಂಡೆ, ಇಷ್ಟು ಇನ್ವೆಸ್ಟ್ ಮಾಡಿದೆ, ಅಷ್ಟು ಇನ್ವೆಸ್ಟ್ ಮಾಡಿದೆ, ನೀನೇನು ಯೂಟ್ಯೂಬ್ ಇಂದ ₹1 ಕೂಡ ಅರ್ನ್ ಮಾಡ್ತಾ ಇಲ್ಲ, ನೀನ್ ಹಾಕುವಂತ ವಿಡಿಯೋಸ್ನ ಯಾರು ನೋಡ್ತಾನೆ ಇಲ್ಲ. ಈ ತರ ಡಿಮೋಟಿವೇಟ್ ಮಾಡೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ ಮನೇಲಿ ಅಂತಾನೆ ಹೇಳ್ಬೋದು. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಎಷ್ಟೋ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತೀವಿ ಅಂತಂದ್ರೆ ಅದು ಮಾಡಿರೋರ್ಗೆ ಗೊತ್ತಿರುತ್ತೆ. ಯಪ್ಪ ಯಾಕಾದ್ರೂ ಸ್ಟಾರ್ಟ್ ಮಾಡಿದೀವೋ, ಎಲ್ಲಾನು ಬಿಟ್ಟು ಹೋಗೋಣ ಅಂತಂದ್ರೆ ಅದನ್ನೂ ಆಗೋದಿಲ್ಲ. ಯಾಕಂತಂದ್ರೆ ಆಲ್ರೆಡಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ಬಿಟ್ಟಿರ್ತಾರೆ. ಆಮೇಲೆ ಸ್ವಲ್ಪ ಇದು ಐಟಮ್ಸ್ ಕೂಡ ಎಲ್ಲ ಪರ್ಚೇಸ್ ಮಾಡಿರ್ತೀವಿ. ಸ್ಟ್ಯಾಂಡ್ ಆಗ್ಬೋದು, ಮೈಕ್ ಆಗ್ಬೋದು, ಆ ತರದೆಲ್ಲಾನು ತರಿಸಿ ಅದನ್ನ ವೇಸ್ಟ್ ಮಾಡಿ ಮೂಲೆಗಿಟ್ರೆ ಅದಕ್ಕೂ ಒಂದು ಮನೇಲಿ ಮಾತು. ಇಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಡೈಲಿ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ರೆ ಇಲ್ಲಿ ಜನಗಳು ಕೂಡ ನಮಗೆ ಸಪೋರ್ಟ್ ಮಾಡೋದಿಲ್ಲ. ಸೊ ಈ ತರ ಎಷ್ಟು ಜನ ಎಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದಾರೆ ಅಂದ್ರೆ ನಿಜವಾಗ್ಲೂ ಅದನ್ನ ಫೇಸ್ ಮಾಡಿರೋರ್ಗೆ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಇನ್ನ ಕೆಲವರು ಮನೇಲಿ ತುಂಬಾ ಜನ ಇದ್ದಾರೆ ಅಂತಂದ್ರೆ ಅವರು ವಿಡಿಯೋ ಮಾಡಕ್ಕೆ ಸಪೋರ್ಟ್ ಅಂತೂ ಮಾಡಲ್ಲ, ಬಟ್ ಡಿಮೋಟಿವೇಶನ್. ಅಯ್ಯೋ ಅವಳಂಗೆ, ಅಯ್ಯೋ ಅವಳಿಂಗೆ, ಅವಳ ಹಾಕೋ ವಿಡಿಯೋಸ್ನ ಯಾರು ನೋಡ್ತಾರೆ? ಮನೇಲಿ ಅತ್ತೆಗಳಾಗಿರ್ಬೋದು, ಮಾವಗಳಾಗಿರ್ಬೋದು, ಮನೇಲಿರೋ ನಾದಿನಿಗಳಾಗಿರ್ಬೋದು, ಈ ತರ ಡಿಮೋಟಿವೇಶನ್ ಮಾಡೋ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತಾನೆ ಹೇಳ್ಬೋದು. ಅಯ್ಯೋ ಅವಳು ಏನ್ ಟಾಪಿಕ್ ಕೊಡ್ತಾಳಂತ ಅವಳು ವಿಡಿಯೋ ನೋಡ್ತಾರೆ, ಅಯ್ಯೋ ಅವಳು ಇನ್ನೇನು ವಿಡಿಯೋ ಮಾಡ್ತಾಳಂತ ಜನಗಳು ನೋಡ್ತಾರೆ, ಅವಳಿಗೆ ಇನ್ನೇನ್ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅಕ್ಕಪಕ್ಕದವ್ರು ಯಾರಾದ್ರೂ ಒಂದಿಷ್ಟು ಜನಕ್ಕೆ ಅದು ವಿಡಿಯೋ ಮಾಡ್ತಿದಾರೆ, ಅಪ್ಲೋಡ್ ಮಾಡ್ತಿದಾರೆ ಅಂತ ಗೊತ್ತಾದ್ರೆ ಅದು ಬೇರೆ. ಹಿಂದೆ ಮುಂದೆ ಪಿಸ ಗುಸು ಗುಸು ಹಿಂದೆ ಡೈರೆಕ್ಟ್ ಆಗಿ ಬಂದು ಮಾತಾಡೋರ್ಗೆ ಏನೋ ಒಂದು ಉತ್ತರ ಕೊಟ್ಟು ಕಳಿಸ್ಬೋದು. ಹಿಂದೆ ಮುಂದೆ ಹರ್ಟ್ ಮಾಡೋ ಚುಚ್ಚು ಮಾತೆಲ್ಲ ಆಡ್ತಾರಲ್ಲ ಅಂತವ್ರಿಗೆ ಏನು ಮಾಡಕ್ಕಾಗಲ್ಲ. ಅದನ್ನ ಸಹಿಸ್ಕೊಳ್ಳೋದು ನಮ್ಗೂನು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ಎಲ್ಲಾರ್ಗು ಅದು ಸಹಿಸ್ಕೊಳಕ್ ಆಗಲ್ಲ. ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿ ಮನೆಯಲ್ಲಿ ಯಾರದೇ ಸಪೋರ್ಟ್ ಇಲ್ಲದೆ ಇದ್ರು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನಾವು ವಿಡಿಯೋ ಮಾಡಿದ್ರು ಕೂಡ ವಿಡಿಯೋ ಕ್ಲಿಕ್ ಆಗಿಲ್ಲ ಅಂತಂದ್ರೆ ಅದನ್ನ ಎಫರ್ಟ್ ಹಾಕಿರೋರ್ಗೆ ಎಷ್ಟು ಹರ್ಟ್ ಆಗುತ್ತೆ, ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಮಾಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಇದು ನನ್ನೊಬ್ಳು ಸಮಸ್ಯೆ ಅಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಬಿಗಿನಿಂಗ್ ಇಂದ ಎಲ್ಲರೂ ಫೇಸ್ ಮಾಡುವಂತಹ ಪ್ರಾಬ್ಲಮ್ಗಳೇ ಇದು. ಸೊ ಅದಕ್ಕೋಸ್ಕರ ನಾನೇನು ಸ್ಟ್ರಗಲ್ ಅನುಭವಿಸ್ತಾ ಇದ್ದೀನಿ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಈ ತರ ನಾರ್ಮಲ್ ಆಗಿ ಎಲ್ಲರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಯಾಕಂದ್ರೆ ನನ್ನ ಫ್ರೆಂಡ್ಸು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಜನ. ಅವರೆಲ್ಲರೂ ಡೈಲಿ ಫೋನ್ ಮಾಡಿ ಅಯ್ಯೋ ನನ್ಗೆ ಈ ತರ ಆಯ್ತು, ಆ ತರ ಆಯ್ತು, ಅವ್ರು ಏನ್ ಫೇಸ್ ಮಾಡ್ತಿದ್ದಾರೆ ಅದೆಲ್ಲಾನು ಹೇಳ್ತಾ ಇರ್ತಾರೆ. ಸೊ ಅದೇ ತರ ಎಲ್ಲಾ ಹೆಣ್ಮಕ್ಳು ಫೇಸ್ ಮಾಡ್ತಿರ್ತಾರೆ, ಹೆಣ್ಮಕ್ಳೆಲ್ಲ ಗಂಡ್ಮಕ್ಳು ಅಂತಲ್ಲ, ಎಲ್ಲರನ್ನು ಬಿಗಿನರ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಎಲ್ರು ಇದೇ ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಒಂದೊಂದ್ಸಲ ಅನ್ಸುತ್ತೆ ನಾವ್ಯಾಕೆ ಇಷ್ಟೆಲ್ಲ ದೊಡ್ಡ ರಿಸ್ಕ್ ತಗೊಂಡು ಇದೆಲ್ಲ ಮಾಡ್ತಾ ಇದೀವಿ ಅಂತ. ಸೊ ಏನು ಮಾಡಕ್ಕಾಗಲ್ಲ. ಒನ್ಸ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಏನಾದ್ರೂ ನಾವು ಅದನ್ನೆಲ್ಲಾನು ಸಹಿಸ್ಕೊಂಡು ಮುಂದುವರೆದ್ರೆ ನಮ್ ಜೀವನ ಅಂತಾನೆ ಹೇಳ್ಬೋದು. ಸೊ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಆಲ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಂಗೆ ರೀಸೆಂಟ್ ಆಗಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು. ಇನ್ನ ವಾಚಿಂಗ್ ಅವರ್ಸ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ವಾಚಿಂಗ್ ಅವರ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೋ ಅದಾದ್ಮೇಲೆ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಗುತ್ತೆ. ಸೊ ಮಾನಿಟೈಸೇಷನ್ ಆದ್ಮೇಲೆ ಏನೇನೆಲ್ಲ ಆಯ್ತು ಅಂತ ಕೂಡ ನಾನು ನಿಮ್ ಜೊತೆ ಎಲ್ಲ ಪ್ರತಿಯೊಂದು ವಿಡಿಯೋನು ಶೇರ್ ಮಾಡ್ಕೊಳ್ತೀನಿ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.